ಸ್ನೇಹಿತರೆ, ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಖಂಡಿತವಾಗ್ಲೂ ಜಮೆ ಶುರುವಾಗಿದೆ. ಸ್ನೇಹಿತರೆ, ಹಾಗಾದ್ರೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಆಗಸ್ಟ್ ತಿಂಗಳದು ಇನ್ನು ನಿಮ್ಮ ಖಾತೆಗಳಿಗೆ ಜಮೆ ಆಗಿಲ್ವಾ? ಖಂಡಿತವಾಗ್ಲೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ಸ್ನೇಹಿತರೆ, ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ರು. ನೋಡಿ, ನಾವು ಆಗಸ್ಟ್ ತಿಂಗಳದು 2,000 ರೂಪಾಯಿ ಏನಿದೆ ಅದನ್ನು ಈಗಾಗಲೇ 2 ದಿವಸದ ಹಿಂದೆನೇ ಬಿಡುಗಡೆ ಮಾಡಿದ್ದೀವಿ ಅಂತ. ಸ್ನೇಹಿತರೆ ನೋಡಿ, ಆಗಿದ್ರೆ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಸುಳ್ಳು ಹೇಳ್ಬಿಟ್ರಾ? ದೀಪಾವಳಿ ಹಿಂದಿನ ದಿನ ಅಥವಾ ದೀಪಾವಳಿ ದಿನ ನಿಮ್ಗೆಲ್ರಿಗೂ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ 2,000 ರೂಪಾಯಿ ಬರುತ್ತೆ ಅಂತ ಸಚಿವೆ ಏನಾದರೂ ಸುಳ್ಳು ಹೇಳಿದ್ರಾ? ಸ್ನೇಹಿತರೆ, ಖಂಡಿತವಾಗ್ಲೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸುಳ್ಳು ಹೇಳಿಲ್ಲ. ಯಾಕಂದ್ರೆ ನೋಡಿ, ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು 50% ಜನರಿಗಷ್ಟೇ ಬಿಡುಗಡೆ ಆಗಿತ್ತು. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ ಅಟ್ಲೀಸ್ಟ್ ಒಂದು 90% ಜನರಿಗಾದ್ರೂ ಬಂದ ಮೇಲೆ ನಿಮಗೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆಗೋದು. ಸ್ನೇಹಿತರೆ, ಹಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದೇನಾರ ಸುಳ್ಳ? ಯಾಕಂದ್ರೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಸರ್ಕಾರದಿಂದ ಖಂಡಿತ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿದೆ. ಸ್ನೇಹಿತರೆ ನೋಡಿ, ಯಾರಿಗೆಲ್ಲ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ ಬಂದಿದೆ ಅವರಲ್ಲಿ ಕೆಲವು ಗೃಹಲಕ್ಷ್ಮಿಯರ ಖಾತೆಗೆ 2,000 ರೂಪಾಯಿ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ. ಸರ್ಕಾರ ಇದನ್ನ ಟ್ರಯಲ್ ಆಗಿ ನೋಡಿದೆ. ಸ್ನೇಹಿತರೆ, ಏನಿದು ಟ್ರಯಲ್ ಅಂದ್ರ, ಖಂಡಿತವಾಗ್ಲೂ ಕೆಲವರು ಖಾತೆಗೆ ಮಾತ್ರ ಅಂದ್ರೆ 2-3% ಜನರಿಗಷ್ಟೇ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಗೃಹಲಕ್ಷ್ಮಿಯ ತಾಂತ್ರಿಕ ತೊಂದರೆಯಿಂದ ಖಂಡಿತವಾಗ್ಲೂ 2-3% ಜನರಿಗಷ್ಟೇ ರಿಲೀಸ್ ಆಗಿದೆ. ಸ್ನೇಹಿತರೆ, ಈಗೇನ್ ಸೋಷಿಯಲ್ ಮೀಡಿಯಾದಲ್ಲಿ ಗೃಹಲಕ್ಷ್ಮಿಯ ಹಣ ಬರಲ್ಲ ಅಂತ ಓಡಾಡ್ತಾ ಇದೆ ವಿಷಯ, ಖಂಡಿತವಾಗ್ಲೂ ಅವೆಲ್ಲ ಸುಳ್ಳು. ನೀವು ಏನು ಮಾಡಬೇಕಾಗಿಲ್ಲ. ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆದರೆ ನಿಮ್ಮ ಅಕೌಂಟಿಗೆ ಬರುತ್ತೆ.